ಮೇಕೆದಾಟು ಯೋಜನೆಗೆ ಅನುಮತಿಯನ್ನ ನೀಡದ ಕೇಂದ್ರ ಸರ್ಕಾರದ ವಿರುದ್ಧ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಈಗ ಅಸಮಾಧಾನಗೊಂಡಿದ್ದಾರೆ. ಎಚ್.ಡಿ. ದೇವೇಗೌಡರು ಪತ್ರವನ್ನ ಕೂಡ ಬರೆದಿದ್ರು. ಮೇಕೆದಾಟು ಯೋಜನೆಗೆ ಅನುಮತಿ ನೀಡಬೇಕು ಕೇಂದ್ರ ಸರ್ಕಾರ ಅಂತ. ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ನ ನಾಯಕರು ಒಂದಷ್ಟು ಹೋರಾಟವನ್ನ ಮಾಡಿದ್ರು. ಮೇಕೆದಾಟು ಯೋಜನೆಗೆ ಪಾದಯಾತ್ರೆನ ಕೂಡ ಮಾಡಿದ್ರು. ದೇವೇಗೌಡರು ಖುದ್ದು ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನ ಬರೆದ್ರು. ಕೇಂದ್ರದ ವಿರುದ್ಧ ಮಾಜಿ ಪ್ರಧಾನಿಗಳಾದಂತಹ ಎಚ್.ಡಿ. ದೇವೇಗೌಡರು ಈಗ ಬೇಸರವನ್ನ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಪತ್ರ ಬರೆದು 2 ಹಂತದಲ್ಲಿ ಮೇಕೆದಾಟು ಯೋಜನೆಗೆ ಅನುಮತಿಗೋಸ್ಕರ ಮನವಿಯನ್ನ ಮಾಡಿಕೊಂಡಿದ್ರು. ಕೇಂದ್ರ ಜಲಶಕ್ತಿ ಸಚಿವರಿಗೆ ಪತ್ರವನ್ನ ಬರೆದಿದ್ರು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು. ಆದರೆ ಯಾವುದೇ ಕ್ರಮ ಆಗಿಲ್ಲ ಕೇಂದ್ರ ಸರ್ಕಾರದಿಂದ. ಅದರಲ್ಲೂ ಪ್ರಮುಖವಾಗಿ ಜಲಶಕ್ತಿ ಇಲಾಖೆಯಿಂದ ಯಾವುದೇ ಸಕಾರಾತ್ಮಕವಾದಂಥ ಪ್ರತಿಕ್ರಿಯೆ ಬಂದಿಲ್ಲ. ಹೀಗಾಗಿ ಎಚ್.ಡಿ. ದೇವೇಗೌಡರು ಈಗ ಬೇಸರವನ್ನ ಹೊರಹಾಕ್ತಾ ಇದ್ದಾರೆ. ಮೇಕೆದಾಟು ಯೋಜನೆ ಆಗಿದ್ದೇ ಆದರೆ ಹಳೆ ಮೈಸೂರು ಭಾಗದ ಹಲವು ಜಿಲ್ಲೆಗಳಿಗೆ ನೀರು ಸಿಗತ್ತೆ, ಬರೋಬ್ಬರಿ 30 TMC ಅಷ್ಟು ನೀರು ಸಿಗತ್ತೆ ಅನ್ನೋ ಒಂದು ವಿಷಯವನ್ನು ಮುಂದಿಟ್ಕೊಂಡು ಪತ್ರವನ್ನು ಬರೆದಿದ್ರು. ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಈಗ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಮಾಜಿ ಪ್ರಧಾನಿಗಳು ಬರೆದಂತ ಪತ್ರಕ್ಕೆ ಸಕಾರಾತ್ಮಕವಾದ ಪ್ರತಿಕ್ರಿಯೆ ಸಿಕ್ಕಿಲ್ಲ ಅನ್ನೋ ವಿಷಯ ಒಂದು ಕಡೆ, ಇನ್ನೊಂದು ಕಡೆ ಈ ತನಕ ಕೇಂದ್ರ ಸರ್ಕಾರದ ಜಲಶಕ್ತಿ ಇಲಾಖೆ ಎಚ್.ಡಿ. ದೇವೇಗೌಡರ ಮಾತುಗೂ ಕೂಡ ಏನು ಸ್ಪಂದಿಸಿಲ್ವಾ ಅನ್ನೋ ಪ್ರಶ್ನೆ. ಈ ನಿಟ್ಟಿನಲ್ಲಿ ದೇವೇಗೌಡರೇ ಈಗ ಅಸಮಾಧಾನಕ್ಕೆ ಬೇಸರಕ್ಕೆ ಒಳಗಾಗಿರುವಂತದ್ದು ಮಂಜುನಾಥ್. ಖಂಡಿತ ಮಧುಸೂದನ್, ಏನು ಮೇಕೆದಾಟು ಯೋಜನೆಗಾಗಿ ರಾಜ್ಯ ಕಾಂಗ್ರೆಸ್ ಒಂದ್ ಕಡೆ ಪಾದಯಾತ್ರೆ ಮಾಡಿತ್ತು, ಇನ್ನೊಂದು ಕಡೆ JDS ಕೂಡ ಏನು ಮೈತ್ರಿ ಪಕ್ಷ ಬಿಜೆಪಿ ಅಂದ್ರೆ ಕೇಂದ್ರದಲ್ಲಿರುವಂಥ ಬಿಜೆಪಿ ಸರ್ಕಾರಕ್ಕೆ ಒಂದು ಪತ್ರಗಳನ್ನು ಬರೆಯುವ ಮುಖಾಂತರ ಒಂದಷ್ಟು ಮನವಿಗಳನ್ನು ಮಾಡಿತ್ತು. ಜೊತೆಗೆ ಸ್ವತಃ ದೇವೇಗೌಡರು ಏನು ರಾಜ್ಯಸಭೆಯಲ್ಲಿ ಕೂಡ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ರು. ಮೇಕೆದಾಟು ಯೋಜನೆಯನ್ನ ಒಂದು ಏನು ಅನುಮತಿ ಕೊಡಬೇಕು, ಯಾಕಂದ್ರೆ ಬೆಂಗಳೂರಿನ ಜನತೆಗೆ ಕುಡಿಯೋ ನೀರಿನ ಯೋಜನೆ ಆಗುತ್ತೆ, ಜೊತೆಗೆ ಏನು ಹಳೆ ಮೈಸೂರು ಭಾಗದ ಒಂದಷ್ಟು ಜಿಲ್ಲೆಗಳಿಗೆ ನೀರಾವರಿ ಯೋಜನೆಗಳಾಗುತ್ತೆ, ರೈತರಿಗೆ ಅನುಕೂಲ ಆಗುತ್ತೆ. ಹಾಗಾಗಿ ಈ ಒಂದು ಯೋಜನೆಗೆ ಅನುಮತಿ ಕೊಡಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡಿದ್ರು. ಜೊತೆಗೆ ಪತ್ರಗಳನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ಬರೆದಿದ್ರು. ಆದರೆ ಇಲ್ಲಿ ಕೇಂದ್ರ ಸರ್ಕಾರ ಇಲ್ಲಿವರೆಗೂ ಕೂಡ ತಮ್ಮ ಮಿತ್ರ ಪಕ್ಷ JDS ವರಿಷ್ಠರು ಪತ್ರ ಬರೆದ್ರು ಕೂಡ ಇಲ್ಲಿವರೆಗೂ ಕೂಡ ಸಕಾರಾತ್ಮಕ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಜೊತೆಗೆ ಈ ಒಂದು ಪತ್ರಕ್ಕೆ ರಿಪ್ಲೈ ಮಾಡೋ ಸಂದರ್ಭದಲ್ಲಿ ಪರಿಶೀಲನೆ ಮಾಡೋದಾಗಿ ಹೇಳಿದ್ರು. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಪರಿಶೀಲನೆ ಆಗಿಲ್ಲ. ಹಿಂಗಾಗಿ ಏನು ಸ್ವತಃ ದೇವೇಗೌಡರು ತಮ್ಮ ಆಪ್ತರ ಬಳಿ ಒಂದು ಅಸಮಾಧಾನ ಹೊರಹಾಕಿದ್ದಾರೆ. ಯಾಕಂದ್ರೆ ನಾವು ಮಿತ್ರ ಪಕ್ಷ, ನಾವು ಕೂಡ ಏನು ಬಿಜೆಪಿಯ ಒಂದು ಅಂಗವಾಗಿದ್ದೇವೆ, ಈ ಪತ್ರಗಳನ್ನು ಬರೆದಿದ್ದೇನೆ, ಜೊತೆಗೆ ರಾಜ್ಯಸಭೆಯಲ್ಲೂ ಕೂಡ ಮನವಿ ಮಾಡಿದ್ದೇನೆ. ಆದರೆ ಇಲ್ಲಿವರೆಗೂ ಕೂಡ ಕೇಂದ್ರ ಸರ್ಕಾರ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಜೊತೆಗೆ ಪಕ್ಕದ ರಾಜ್ಯ ಆಗಿರುವಂಥ ತಮಿಳುನಾಡು ಜೊತೆ ಮಾತುಕತೆ ಮುಖಾಂತರ ಬಗೆಹರಿಸುವ ನಿಟ್ಟಿನಲ್ಲಿ ಕೂಡ ಮುಂದಾಗಿಲ್ಲ. ಇದು ಎಲ್ಲ ಒಂದು ಕಡೆ ನಮಗೂ ಕೂಡ ಒಂದು ಮುಜುಗರ ಆಗುತ್ತೆ ಅನ್ನೋ ಮಾತನ್ನ ಹೇಳಿರುವಂಥದ್ದು. ಯಾಕಂದ್ರೆ ಈ ಒಂದು ಯೋಜನೆ ಬೆಂಗಳೂರಿನ ಜನರಿಗೆ ಕುಡಿಯೋ ನೀರಿನ ಒಂದು ಕಡೆ ಆದರೆ ಇನ್ನೊಂದು ಕಡೆ ರೈತರಿಗೂ ಕೂಡ ಅನುಕೂಲ ಆಗುತ್ತೆ. ಜೊತೆಗೆ ತಮಿಳುನಾಡಿಗೂ ಕೂಡ ಸಮುದ್ರಕ್ಕೆ ಹರಿದು ಹೋಗುವ ನೀರನ್ನ ಒಂದಷ್ಟು ಕಾಲ ತಡೆದು ನಂತರ ಅದನ್ನ ಬಿಡಬಹುದು. ಈಗ ಕೇವಲ ಅಂದ್ರೆ ಈ ಒಂದು ಯೋಜನೆ ಏನಿದೆ 62 TMC ಯೋಜನೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಒಂದಷ್ಟು ಪ್ಲಾನ್ಗಳನ್ನ DPR ಕೂಡ ಕಳಿಸಿರುವಂಥದ್ದು. ಆದರೆ ಏನು ದೇವೇಗೌಡರು ಅಲ್ಲಿರುವಂಥ ಮಾಹಿತಿಗಳನ್ನು ಸಂಗ್ರಹ ಮಾಡಿ ಅರಣ್ಯ ನಾಶ ಆಗಬಾರ್ದು, ಜೊತೆಗೆ ನೀರು ಕೂಡ ಸಂಗ್ರಹ ಆಗಬೇಕು, ಜೊತೆಗೆ ತಮಿಳುನಾಡಿಗೂ ಕೂಡ ಸಮಸ್ಯೆ ಆಗದ ರೀತಿ 30 TMC ನೀರಿನ ಸಂಗ್ರಹಕ್ಕೆ ಒಂದು ಡ್ಯಾಮ್ ಕಟ್ಟಲಿಕ್ಕೆ ಅವಕಾಶವನ್ನು ಕೊಡಬೇಕು ಅನ್ನೋ ಪದೇ ಒಂದು ಪತ್ರ ಬರೆದ್ರು ಕೂಡ ಕೇಂದ್ರ ಸರ್ಕಾರ ಇಲ್ಲಿವರೆಗೂ ಕೂಡ ಯಾವುದೇ ರಿಯಾಕ್ಟ್ ಅನ್ನು ಮಾಡದೇ ಕಾರಣಕ್ಕೆ ಒಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗಿರುವಂತದ್ದು. ಮಧುಸೂದನ್, ಧನ್ಯವಾದ ಮಂಜುನಾಥ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.